ಸಂಜೆ ಸ್ನ್ಯಾಕ್ಸ್ಗೆ ಹಾಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಸ್ಪೆಷಲ್ ಆಗಿರತಕ್ಕಂಥ ರೆಸಿಪಿನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ನಿಂಬೆ ಜ್ಯೂಸು ಹಾಗೆ ಒಂದು ಚಿಟಿಕಾಗಷ್ಟು ಉಪ್ಪು ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿ, ಒಂದು ಚಿಟಿಕೆ ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈಗ 1 ಸ್ಪೂನ್ ಆಗೋಷ್ಟು ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವು ಟೇಸ್ಟ್ ನೋಡ್ಕೊಂಡು ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡ್ಕೊಳ್ಳಿ. ಹಾಗೆ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಲೈಟಾಗಿ ಫ್ರೈ ಆಗಲಿ, ತುಂಬ ಫ್ರೈ ಆಗೋದು ಬೇಡ. ಹಾಗೆ ತುರಿದಿರ್ತಕ್ಕಂಥ ಕ್ಯಾರೆಟ್ ಹಾಕ್ಕೊತಿದ್ದೀನಿ. ಈಗ 1 ಚಿಟಿಕಾಗಷ್ಟು ಗರಂ ಮಸಾಲ ಹಾಗೆ 1 ಚಿಟಿಕಾಗಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಫ್ರೈ ಮಾಡಿ ಸೈಡ್ಗೆ ಇಟ್ಕೊಂಡ್ರೋಣ. ತುಂಬ ಫ್ರೈ ಆಗೋದು ಬೇಡ. ನಾನಿಲ್ಲಿ 2 ಬನ್ ತೊಗೊಂಡಿದ್ದೀನಿ, ಅದನ್ನು ಅರ್ಧ ಕಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ರೆಡಿಯಾಗಿರ್ತಕ್ಕಂಥ ಗ್ರೀನ್ ಪೇಸ್ಟ್ ಹಚ್ಚಿ ಹಾಗೆ ಫ್ರೈ ಮಾಡಿರ್ತಕ್ಕಂಥ ಸ್ಟಫ್ನ ಹಾಕಿ ಕ್ಲೋಸ್ ಮಾಡಿ ಸೈಡ್ಗೆ ಇಟ್ಕೊಂಡ್ರೋಣ. ಇದೇ ಥರ ಈಸಿ ರೆಸಿಪೀಸ್ ಮನೆಯಲ್ಲೇ ಸಿಗುವಂಥ ವಸ್ತುಗಳಲ್ಲಿ ಹೇಗೆ ಮಾಡೋದಂತ ನಿಮ್ಗೆ ಗೊತ್ತಾಗಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡಿ, ಲೋ ಫ್ಲೇಮಲ್ಲಿ 2 ಸೈಡು ಕುಕ್ ಆಗಲಿ. 1-2 ನಿಮಿಷ ಲೋ ಫ್ಲೇಮಲ್ಲೇ ಕುಕ್ ಆಗಬೇಕು. ಈಗ ನೋಡಿ, ಬಿಸಿ ಬಿಸಿಯಾಗಿ ಸ್ಪೆಷಲ್ ಆದಂಥ ಬನ್ ಸ್ಯಾಂಡ್ವಿಚ್ ರೆಡಿ ಆಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಈಸಿಯಾಗಿ, ಸ್ಪೈಸಿಯಾಗಿ ಹಾಗೆ ಸ್ಪೆಷಲಾಗಿ ಹೇಗೆ ರೆಸಿಪೀಸ್ ರೆಡಿ ಮಾಡೋದು ಅಂತ ನಾನು ನಿಮಗೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್.